ದಕ್ಷನಾಯ ಅಪರೂಪದಲ್ಲಿ ಅಲ್ಲ ಆದ್ರೂ ನೀವು ಮಾತಾಡ. ಈಗ ಅದೇ ನಾವು ಹೋಗಿದ್ದು ಹೊರಟದ್ದು ಈಗ ಇದು ಅಲ್ಲಿ ಒಂದು ದೊಡ್ಡ ಒಂದು ಯಾಗ ಯಾಗ ಯಾಗವೇ ಯಾಗ ಭೂಲೋಕದಲ್ಲಿ ಸದಾ ನಡೆಯುತ್ತಾ ಇದೆ. ವಿಶೇಷವೇನು? ವಿಶೇಷ ಬಹಳ ವಿಶೇಷ ಇದು. ಯಾಗ ನಡೆಯುವುದು ಜಾಗದಲ್ಲಿ ಒಂದು ದೊಡ್ಡ ಗುಡ್ಡ ಬೆಟ್ಟ ಬೆಟ್ಟ ಗುಡ್ಡ ಯಜ್ಞ ನಡೆಯುವುದು ನದಿ ತೀರಗಳಲ್ಲಿ ಬಯಲು ಪ್ರದೇಶಗಳಲ್ಲಿ. ಇದು ಬೆಟ್ಟ ಬೆಟ್ಟ ಅಂದ್ರೆ ಇದು ಕಲ್ಲು ಮುಳ್ಳು ಬಳ್ಳಿ ಮರ ತುಂಬಿಕೊಂಡಿರುವ ಬೆಟ್ಟ ಅಲ್ಲ. ಮತ್ತೆ ಇದು ಯಾವ ತರದ ಬೆಟ್ಟ ಅಂದ್ರೆ ಹಣ ಜಲ ರಾಶಿ ಏನು ವಜ್ರ ವೈಡೂರ್ಯ ಹೋದ್ರಂತೆ ಒಂದು ಬೆಟ್ಟ. ಧನದ ರಾಶಿ. ಹೌದು ಹೌದಾ? ಹೌದು. ಏನಂತೆ? ಯಾಕಂತೆ? ಹೌದು. ಯಾವ ರೀತಿ ಅಂದ್ರೆ ಅಲ್ಲಿ ಹೇಳಿಕೆ ಯಾರಿಗೆ ಆಮಂತ್ರಣ ಉಂಟು ಅವ್ರು ಮಾತ್ರ ಅಲ್ಲ, ಆಮಂತ್ರಣ ಇದ್ದವರು ಬರ್ತಾರೆ, ಬುದ್ಧಿ ಕೇಳಿ ಬರ್ತಾರೆ, ಅವರು ಬರ್ತಾರೆ, ಇವರು ಬರ್ತಾರೆ, ಯಾರು ಏನು ಅಂತ ಭೇದ ಭಾವ ಇಲ್ಲ ಅಂತ ಹೇಳಿ ಯಾರಿಗಾದರೂ ಯಥೇಚ್ಛವಾಗಿ ಹೀಗೆ ಬಾಚುವುದಂತೆ ಹೀಗೆ ಕೊಡುವುದು, ಹೀಗೆ ಬಾಚುವುದಂತೆ ಹೀಗೆ ಮತ್ತೆ ಮತ್ತೆ ಬಂದು ಕೇಳ್ತಾರಂತೆ ಏನು ಅಪೇಕ್ಷೆ ಉಂಟಾ, ನಿಮಗೆ ಏನಾದ್ರೂ ಅಪೇಕ್ಷೆ ಉಂಟಾ, ಏನಾದ್ರೂ ಆಸೆ ಉಂಟಾ? ಹೇಳಿ ಕೇಳಿ ನಮ್ಮ ಅಪೇಕ್ಷೆ ಏನಾದರೂ ಇದ್ದಲ್ಲಿ ಇದ್ದರೆ ಪೂರಕವಾಗಿ ಹೇಳಬೇಕು, ಅದನ್ನು ಹೌದೇನು? ಹೌದು. ಹಾಗಾದ್ರೆ ಭೂಲೋಕದ ಸಾಕ್ಷಾತ್ ಕುಬೇರನೇ ಬರಲಿ. ಹೌದು ಹೌದು. ಅಷ್ಟು ಶ್ರೀಮಂತ. ಹೌದು ಹೌದಾ? ಯಜ್ಞ ನಡೆಯುತ್ತಿರುವುದು ಇಲ್ಲಿ ಹೇಳಿದರೆ ಅದು ಪ್ರಾಚೀನ ಬರ್ಗಿ ಗಲ್ಮರ್ಗಿ. ಪ್ರಾಚೀನ ಬರ್ಗಿ, ಪ್ರಾಚೀನ ಬರ್ಗಿ ಅಲ್ಲ, ಪ್ರಾಚೀನ ಬರುಹಿ. ಪ್ರಾಚೀನ ಬರ್ಗಿ ಹೌದೇನು? ಯಾರು ಸ್ವಾಮಿ ಮಾಡುವ ಅವರು ದಕ್ಷ ಪ್ರಜಾಪತಿ ಹಾಗಾಗಿ ನಾವು ಕುಟುಂಬ ಸಮೇತರಾಗಿ ದಕ್ಷ ಪ್ರಜಾಪತಿ ಸತ್ಯವೇ ನಾವು ಯಾಕೆ ಸುಳ್ಳು ಹೇಳ್ಬೇಕಲ್ಲ. ಪ್ರಾಚೀನ ಬರೆಯೇನು? ಹೌದು. ಅಲ್ಲಿ ನಾವು ಹೊಂಟದ್ದು ಇದು ನೀವು ಬರುವುದಾದ್ರೆ ನಮ್ಮೊಟ್ಟಿಗೆ ಬನ್ನಿ. ಇವಳು ಅವಳಲ್ವಾ? ಯಾರು ಇವಳು? ಪಕ್ಕದ ಮನೆಯವಳ. ಹಾಗಲ್ಲ, ಅವಳೇನು? ಯಾರು? ಯಾರಪ್ಪ?
ಮಾಡ್ಬೋದು. ನೀವು ಹೇಳಿದ್ದು ಜಲಜ. ಯಾವ ಜಲಜ? ಲಕ್ಷ್ಮೀ ಗಿರೀಶ್ ಅವರಲ್ಲ, ಇವರು ನಮ್ಮ